ಒಂದು ಬೇರೆ ಎಲ್ಲರಿಗೂ ಅಡ್ಜಸ್ಟ್ ಮಾಡೋದು ಕೇಳ್ತೀವಿ. ಅಲ್ಲ ಜೊತೆಗೆ ಅಲ್ಲಿ ಕೇಳ್ತೀವಿ ನಾವು ಎಲ್ಲಿ ನೋಡಿ ಇಲ್ಲೇ 20 ಅಭ್ಯರ್ಥಿ ಘೋಷಣೆ ಆಗಿದೆ. ಅಲ್ಲಿ ನೋಡೋಣ. ಈಗ ಘೋಷಣೆ ಆದ್ರೆ ಫೈನ್ ಆಗಿಲ್ವಾ? ಇನ್ನು ಘೋಷಣೆ ಆಗಿದೆ. ಘೋಷಣೆ ಆದ ನಂತರ ಇನ್ನೂ ಹೈಕಮಾಂಡ್ಗೂ ಮತ್ತು ಹಳ್ಳಿಮಠ ನಾಯಕರು ಪ್ರಯತ್ನ ಮಾಡ್ಕೊಂಡು ಕಾಂತೇಶ್ ಅವ್ರ ನ್ಯಾಯ ಕೊಡೋದು ಕೇಳ್ತೀವಿ ನಾವು. ಅಲ್ಲ ಅಲ್ಲಿ ಸ್ವತಃ ಅಭ್ಯರ್ಥಿ ಆಗಿರುವಂತ ಬೊಮ್ಮಾಯಿ ಕೂಡ ನನಗೆ ಇಷ್ಟ ಇರಲಿಲ್ಲ, ಕಾಂತೇಶ್ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಿರೋದು. ಅದೇ ನಾವು ಬೊಮ್ಮಾಯಿಯವರು ಮಾತಾಡ್ತೀವಿ. ಬೊಮ್ಮಾಯಿಯವರು ಯಾಕೆ ಹೈಕಮಾಂಡ್ ಅವ್ರಿಗೆ ಮಾಡಿ ಕಾಂತೇಶ್ ನಂಗೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ನಂಗೆ ಇನ್ನೂ ಆ ಮಟ್ಟಕ್ಕೆ ನಂಗೆ ಗೊತ್ತಿಲ್ಲ. ನೋಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಸರ್, ಇದು ಲೇಟ್ ಆಯ್ತು ಅಂತ ಅನಿಸ್ತಾ ಇಲ್ಲ? ಯಾಕಂದ್ರೆ ಈಗ ಸಭೆ ಕೂಡ ಕರೆದಿದ್ದಾರೆ ಇವತ್ತು, ಇನ್ನೊಂದು ಸ್ವಲ್ಪ ದಿನ ಉಳಿದಿದೆ. ಅಲ್ಲ ಇಲ್ಲ ಸ್ವಲ್ಪ ಇಲ್ಲ, ಇನ್ನೂ ಇಲೆಕ್ಷನ್ ಡಿಕ್ಲೇರ್ ಆಗಿಲ್ಲ, ಇನ್ನೂ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ, ಲೇಟ್ ಏನಾಗಿಲ್ಲ. ಸಭೆ ಕರೆದು ನೋಡ ನಮ್ಮ ಎಲ್ಲರೂ ನಮ್ಮ ಲೀಡರ್ಸ್ ಕರೆದು ಮಾತಾಡೋದು ಪದ್ಧತಿ. ಎಲ್ಲ ಪಕ್ಷ ಮಾತಾಡ್ತಾ ಅದೇನು ಸರಿ ಆಗ್ತೈತೆ ಪೂರ ಆಯ್ತು. ಪದೇ ಪದೇ ಹಿಂದುಳಿದವರಿಗೆ ನಾಯಕ ಈಶ್ವರಪ್ಪ ಅವ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಿದೆ, ಅವ್ರಿಗೂ ಅನ್ಯಾಯ ಆಗ್ತಿದೆ, ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗ್ತಿದೆ. ಒಬ್ಬ ಹಿಂದುಳಿದ ನಾಯಕ ಎಲ್ಲೋ ಟಾರ್ಗೆಟ್ ಆಗ್ತಿದ್ದೀರಾ? ನೋಡೋಣ, ಪಕ್ಷ ವೇದಿಕೆಯಲ್ಲಿ ಮಾತಾಡ್ತೀವಿ. ಒಂದು ಬೇರೆ ಎಲ್ಲರಿಗೂ ಅಡ್ಜಸ್ಟ್ ಮಾಡೋದು ಕೇಳ್ತೀವಿ. ಅಲ್ಲ ಜೊತೆಗೆ ಅಲ್ಲಿ ಕೇಳ್ತೀವಿ ನಾವು ಎಲ್ಲಿ ನೋಡಿ ಇಲ್ಲೇ 20 ಅಭ್ಯರ್ಥಿ ಘೋಷಣೆ ಆಗಿದೆ. ಅಲ್ಲಿ ನೋಡೋಣ. ಈಗ ಘೋಷಣೆ ಆದ್ರೆ ಫೈನ್ ಆಗಿಲ್ವಾ? ಇನ್ನು ಘೋಷಣೆ ಆಗಿದೆ. ಘೋಷಣೆ ಆದ ನಂತರ ಇನ್ನೂ ಹೈಕಮಾಂಡ್ಗೂ ಮತ್ತು ಹಳ್ಳಿಮಠ ನಾಯಕರು ಪ್ರಯತ್ನ ಮಾಡ್ಕೊಂಡು ಕಾಂತೇಶ್ ಅವ್ರ ನ್ಯಾಯ ಕೊಡೋದು ಕೇಳ್ತೀವಿ ನಾವು. ಅಲ್ಲ ಅಲ್ಲಿ ಸ್ವತಃ ಅಭ್ಯರ್ಥಿ ಆಗಿರುವಂತ ಬೊಮ್ಮಾಯಿ ಕೂಡ ನನಗೆ ಇಷ್ಟ ಇರಲಿಲ್ಲ, ಕಾಂತೇಶ್ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಿರೋದು. ಅದೇ ನಾವು ಬೊಮ್ಮಾಯಿಯವರು ಮಾತಾಡ್ತೀವಿ. ಬೊಮ್ಮಾಯಿಯವರು ಯಾಕೆ ಹೈಕಮಾಂಡ್ ಅವ್ರಿಗೆ ಮಾಡಿ ಕಾಂತೇಶ್ ನಂಗೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ನಂಗೆ ಇನ್ನೂ ಆ ಮಟ್ಟಕ್ಕೆ ನಂಗೆ ಗೊತ್ತಿಲ್ಲ. ನೋಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಸರ್, ಇದು ಲೇಟ್ ಆಯ್ತು ಅಂತ ಅನಿಸ್ತಾ ಇಲ್ಲ? ಯಾಕಂದ್ರೆ ಈಗ ಸಭೆ ಕೂಡ ಕರೆದಿದ್ದಾರೆ ಇವತ್ತು, ಇನ್ನೊಂದು ಸ್ವಲ್ಪ ದಿನ ಉಳಿದಿದೆ. ಅಲ್ಲ ಇಲ್ಲ ಸ್ವಲ್ಪ ಇಲ್ಲ, ಇನ್ನೂ ಇಲೆಕ್ಷನ್ ಡಿಕ್ಲೇರ್ ಆಗಿಲ್ಲ, ಇನ್ನೂ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ, ಲೇಟ್ ಏನಾಗಿಲ್ಲ. ಸಭೆ ಕರೆದು ನೋಡ ನಮ್ಮ ಎಲ್ಲರೂ ನಮ್ಮ ಲೀಡರ್ಸ್ ಕರೆದು ಮಾತಾಡೋದು ಪದ್ಧತಿ. ಎಲ್ಲ ಪಕ್ಷ ಮಾತಾಡ್ತಾ ಅದೇನು ಸರಿ ಆಗ್ತೈತೆ ಪೂರ ಆಯ್ತು. ಪದೇ ಪದೇ ಹಿಂದುಳಿದವರಿಗೆ ನಾಯಕ ಈಶ್ವರಪ್ಪ ಅವ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಿದೆ, ಅವ್ರಿಗೂ ಅನ್ಯಾಯ ಆಗ್ತಿದೆ, ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗ್ತಿದೆ. ಒಬ್ಬ ಹಿಂದುಳಿದ ನಾಯಕ ಎಲ್ಲೋ ಟಾರ್ಗೆಟ್ ಆಗ್ತಿದ್ದೀರಾ? ನೋಡೋಣ, ಪಕ್ಷ ವೇದಿಕೆಯಲ್ಲಿ ಮಾತಾಡ್ತೀವಿ.